ಚರ್ಚೆಗೆ ಎಷ್ಟು ಕ್ವಶನ್ ಮಾತಾಡ್ತೀನಿ ರಾತ್ರಿನಲ್ಲಿ 1000 ಕೋಟಿ ಪೆಂಡಿಂಗ್ ಇದೆ. ಇಟ್ಸ್ ಅನ್ ಆಕ್ಟ್. ಸರ್ಕಾರದ ಕೇಂದ್ರ ಸರ್ಕಾರ ಕೊಟ್ಟೇ ಕೊಡ್ತಾರೆ. ತಿಂಗಳು ಕೊಡಕ್ಕೇನು ಇವರಿಗೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ತಿಂಗಳು ಕೊಡಿ ಆಯ್ತು. ಇಲ್ಲ ನಮ್ ಕೆಟ್ಟ ಹೆಸರು ಅವ್ರ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆಯನ್ನು ನಾವು ಪ್ರತಿನಿಧಿ ಇದ್ದೀವಿ. ಜನರು ಸಮಸ್ಯೆ ತಗೊಂಡಿದ್ದಾರೆ. ನಿಮ್ ದುಡ್ಡಲ್ಲ ಇದು ತಗೊಂಡಿದ್ದಾರೆ. ಬಯಲ ನಿಮ್ ಸ್ವಂತ ದುಡ್ಡಲ್ಲ. ನಿರ್ವಹಣೆ ತರಿಸಿ ಗೊತ್ತಿರ್ಲಿಲ್ಲ. ಪ್ರಶ್ನೆ ಕೇಳಿರೋದು ಇನ್ಯಾಕೆ ಕೇಳ ನಾವು ಇಲ್ಲಿ ಮತ್ತೆ ಉತ್ತರ ಇಲ್ಲ ಅಂತ ಹೇಳಿ. ಉದ್ದೇಶ ಏನು? ಒಂದು ಸರ್ಕಾರ ಕೂತ್ಕೊಳ್ಳಿ. ನಮ್ಗೆ ಗೊತ್ತಿದೆಯಲ್ಲ, ಹೇಳಿದ್ದಾರೆ ಪೆಂಡಿಂಗ್ ಇದೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಪ್ರಶ್ನೆ ಕೇಳಿ ಬೆಲ್ಲದ್ ಮಾತಾಡಿ ನೀವು. ಸರ್ ಬಜೆಟ್ ಆಯ್ತು, ಎಲ್ಲರಿಗೂ ಗೊತ್ತಿದೆ ಬಜೆಟ್ ಆಯ್ತು. ಬಜೆಟ್ ಆಗಿದೆಯಾ? ಬೆಲ್ಲದ್ ನೆಕ್ಸ್ಟ್ ಕ್ವಶನ್. ನೀವು ಕ್ವಶನ್ ಕೇಳಿ ನನಗೆ ಕ್ವಶನ್ ಸರ್ ಬೇರೆಯವ್ರಿಗೆ ಇಂಟರ್ವ್ಯೂ ಆಗ್ಲಿಕ್ಕೆ ಅವಕಾಶ ಕೊಡ್ತೀರಿ. ಇಂಟರ್ವ್ಯೂ ಮಾಡಿ ಅಲ್ಲ ನೋಡಿ, ಕೊಡ್ತೇವೆ. ಯಾವ ಸಬ್ಜೆಕ್ಟ್ ಮಾತಾಡ್ತೀನಿ. ನೆಕ್ಸ್ಟ್ ಅಭಯ್ ಪ್ರಸಾದ್. ಅಭಯ್ ಪ್ರಸಾದ್ ಇಲ್ಲ, ಸ್ಪೆಸಿಫಿಕ್ ಆಗಿ ಉತ್ತರ ಕೊಡಲ್ಲ. ಗವರ್ನರ್ ಅಡ್ರೆಸ್ ಅಲ್ಲಿ ಫೈನಾನ್ಸ್ ಬಜೆಟ್ ಕೊಡ್ತೀವಿ. ತಿಂಗಳು ಕೊಡಕ್ಕೆ ನೀವು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಲ್ಲಿ ನೀವು ರೆವಲ್ಯೂಷನ್ ಆಫ್ ಟ್ಯಾಕ್ಸ್ 41% ಇಂದ 40% ಕೊಡ್ತಾ ಇಲ್ಲ ಹೇಳಿ. ಪ್ರಿಯಾಂಕಾ ಅವರ ಉದ್ದೇಶ ಅದೇ ಇದೆ. ನೀವು ಅದನ್ನು ಈಡೇರಿಸ್ತೀರಿ. ಮಾತಾಡಿ ಇಬ್ಬರು ಕೂತ್ಕೊಳ್ಳಿ. ನೀವು ಆಯ್ತು, ಯಾಕೆ ಅವರು ಟ್ರೈ ಮಾಡ್ತಿದ್ದಾರೆ. ಆಯ್ತು, ಮಾತಾಡಿ. ಆಯ್ತು, ನೋಡಿ, ಕೆಲವೊಂದಕ್ಕೆ ಇಗ್ನೋರೆನ್ಸ್ ಇದೆ ಮದ್ದು. ನೀವು ಪ್ರತಿಯೊಂದು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ. ಕೆಲವೊಂದು ನಿರ್ಲಕ್ಷ್ಯ ವಹಿಸಿ. ಯಾವ್ದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಮಾತ್ರ ಉತ್ತರ ಕೊಡಿ. ನಿರ್ಲಕ್ಷ್ಯವೇ ಗೆಲ್ಲೋದಕ್ಕೆ ಮದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಮಂತ್ರಿಗಳು ಏನಂತ ಹೇಳಿದ್ರು, ಸರ್ಕಾರದ ಬೊಕ್ಕಸದಲ್ಲಿ ತೊಂದರೆ ಆಗ್ತೈತೆ, ಹಾಗಾಗಿ ನೀವು ಹೇಳಿ. ಒಂದು ನಿಮಿಷ ನಿರ್ಲಕ್ಷ್ಯ ಏನ್ ನಾವು ಕೇಳ್ತೀವಿ? ನಿರ್ಲಕ್ಷ್ಯ ಮಾಡುವಂತದ್ದು ಸಭಾಧ್ಯಕ್ಷರೇ. ನಾವು ಬಜೆಟ್ ಅಲ್ಲಿ ನೀವು ಬಜೆಟ್ ಅಲ್ಲಿ ಮಾತಾಡಿ. ನೀವು ಬಜೆಟ್ ಅಲ್ಲಿ ಮಾತಾಡಿ. ಇಲ್ಲ ಕ್ವಶನ್ ಹಾಕ್ಲಿಕ್ಕಿಲ್ಲ. ನಿಮ್ಗೆ ಕ್ವಶನ್ ಇಲ್ಲ. ಕ್ವಶನ್ ಮಾತಾಡಿ ಅವಕಾಶ ಇದೆ. ಅದೇ ರೀತಿ ಹೇಳೋದು ನಿಮ್ಮಂತವ್ರಿಗೆ ಅದೇ ರೀತಿ ಹೇಳೋದು. ಮಾತಾಡಿ. ಇಡೀ ಸದನ ಡಿಸ್ಟರ್ಬ್ ಮಾಡಿಕೊಂಡು ಸಭೆ ಹಾಳು ಮಾಡುವವರಿಗೆ ಇದಕ್ಕಿಂತ ಕೆಟ್ಟ ಸುದ್ದಿ ಹೇಳ್ತೇನೆ. ನಿಮ್ಮಂತ ಎಷ್ಟು ಅಷ್ಟೇ ಮಾತಾಡಬೇಕು. ಅಲ್ಲಿ ಮಾತ್ರ ಏನ್ ಮಾತಾಡ್ಬೋದಾ? ಪ್ರಶ್ನೆಗೆಲ್ಲ ಉತ್ತರ ಕೊಡೋದು. ಆಯ್ತು, ಸರ್ಕಾರಕ್ಕೆ
ಕೂತ್ಕೊಳ್ಳಿ ಕೋಮರೆಡ್ಡಿ ಗಣೇಶ್ ಮಾನ್ಯ ಅಧ್ಯಕ್ಷ ಮಾತಾಡ್ತಾ ಇದ್ದೀರಾ? ಮಂತ್ರಿ ಯಾಕೆ ಮಂತ್ರಿ ಬಜೆಟ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಏನ್ ಹೇಳಿದ್ದೀರಾ? ಯಾಕೆ ನೀವು ಒಂದ್ ನಿಮಿಷ ಮಂತ್ರಿ ನಿಮ್ಮ ಹತ್ರ ಉತ್ತರ ಇಲ್ಲ ಸ್ವಾಮಿ, ನಾನು ಹೇಳ್ತೀನಿ. ಚಲೋ ಸ್ವಾಮಿ ಅವರೇ, ನಿಮ್ಮ ಬಜೆಟ್ ಅಲೋಕೇಶನ್ ಪ್ರಕಾರ ಮಾತಾಡಿ ಪ್ರಸಾದ್ 24-25 ಬಜೆಟ್ ಅಲೋಕೇಶನ್ ಮಾತಾಡಿ 28,608.46 ಬಜೆಟ್ ರಿಲೀಸ್ ಮಾಡಿರೋದು. ಪ್ರಸಾದ್ ಎಸ್ ನಿಗದಿ ಮಾಡಿರುವಂತದ್ದು ಯಾವ್ದು ಕೂಡ ಕೊಡಕ್ಕೆ ಆಗಲ್ಲ ಅಂತ ಕೇಳ್ತಿರೋದು. ನೀವು ನಮ್ಮ ಪ್ರೊಟೆಕ್ಷನ್ ಬರಬೇಕು. ಮಂತ್ರಿಗಳಿಗೆ ನೀವು ಈ ಟೈಪ್ ಅಡ್ವೈಸ್ ಮಾಡಿದ್ರೆ ಮುಗಿತಾವ್ರಿ, ಎಲ್ಲ ಹಾರಿಸ್ಕೊಂಡು ಹೋಗ್ತಾರೆ. ದಯಮಾಡಿ ಹೇಳ್ಬೇಡ್ರಿ. ಸಂತೋಷ್ ಲಾಡ್ ಅವರು ಅವ್ರೇನಂತ ಹೇಳಿದ್ರು ಉತ್ತರ ಕೊಡ್ಬೇಕಾರ ಸ್ವಲ್ಪ ಟ್ರೆಜರಿಯಲ್ಲಿ ಹೆಚ್ಚು ಕಡಿಮೆ ಆಗ್ತೈತಿ, ಹಂಗಾಗಿ ಡಿಲೇ ಮಾಡ್ತೇವೆ. ಏನು ಟ್ರೆಜರಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ, ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಉತ್ತರ ಹೇಳಿ. ಮೈಕ್ ಸರ್. ಈ ಸ್ಕೀಮ್ ಬಿಟ್ಬಿಡಿ, ಬಜೆಟೆಡ್ ಸ್ಕೀಮ್ ಬಿಡಿ. ರೆಗ್ಯುಲರ್ ಸ್ಯಾಲರಿ ಕೂಡ ಕೆಲವು ಸಂದರ್ಭದಲ್ಲಿ ಲೇಟ್ ಆಗಿರ್ತಕ್ಕಂಥ ಇದೆ. Let us be very honest. One ನಿಮಿಷ ಮಾತಾಡಕ್ ಬಿಡಿ. Allow me to speak. Let me complete. Arvind, have patience, please. Doctor, please I'll request you, please. Let me complete, then you can. I can only tell the answer. Then later on, you have got any questions, you can ask. So let us not argue individually. Please have patience. ನೀವೇನ್ ಕೇಳ್ತಿರ್ತಕ್ಕಂಥದ್ದು ಬಜೆಟ್ ಇದೆ, ಹೌದು 2 ತಿಂಗಳ ಲೇಟ್ ಆಗಿದೆ. ನೀವು ಕೇಳಿದ ಎದಕ್ಕೆ 2 ತಿಂಗಳ ಲೇಟ್ ಆಗುತ್ತೆ ಅಂದ್ರೆ ಕೆಲವು ಸಂದರ್ಭದಲ್ಲಿ ರೆವಿನ್ಯೂ ಕಲೆಕ್ಷನ್, ಬಿಕಾಸ್ ನನ್ನ ಹತ್ರ ಕೂಡ ಬೋರ್ಡ್ ಇದೆ. ಬೋರ್ಡಿಂಗ್ ನನಗೆ ಎಲ್ಲ ಒಟ್ಟಾರೆ ಸೇರಿ 1200 ಕೋಟಿ ಬರಬೇಕು. ಕೆಲವು ಸಂದರ್ಭದಲ್ಲಿ 2 ತಿಂಗಳು ಲೇಟ್ ಬಟ್ಟು 3ನೇ ತಿಂಗಳಿಗೆ ಜಾಸ್ತಿ ದುಡ್ಡು ಬರುತ್ತೆ. ರೆವಿನ್ಯೂ ರಿಸೋರ್ಸಸ್ ಎವ್ರಿಬಡಿ ಕ್ಯಾನ್ ಅಪ್ಲೈ ಯುವರ್ ಮೈಂಡ್. ಬೇಸಿಕ್ ಇಫ್ ಯು ಅಪ್ಲೈ ಯುವರ್ ಮೈಂಡ್ ಎವ್ರಿ ಟೈಮ್ ಕಲೆಕ್ಷನ್. ನೀವು ಕೂಡ ಒಂದು ಶೋರೂಮ್ ಇದೆ, ಎಲ್ಲ ಟೈಮ್ ಒಂದೇ ಗಾಡಿ ಸೇಲ್ಸ್ ಆಗಲ್ಲ. ಒಟ್ಟಾರೆ ನೀವು ಬಜೆಟ್ ನಾವೇನು ಪ್ರಾವಿಷನ್ ಇದೆ ಆ ಪ್ರಾವಿಷನ್ ವಿ ಫುಲ್ಫಿಲ್ಡ್ ಇಟ್. ವಿ ಹ್ಯಾವ್ ಗಾಟ್ ಯುವರ್ ಆನ್ಸರ್ಸ್ ದೇರ್ ಓನ್ಲಿ. ಲೆಟ್ ಮಿ ಕಂಪ್ಲೀಟ್ ಸರ್. ಹಂಗ್ಯಾಕೆ ಮಾಡಕತ್ತೀರ? ಐ ವಿಲ್ ಕಂಪ್ಲೀಟ್ ಜಸ್ಟ್ ದ ಆನ್ಸರ್ ವಾಟ್ ವಿ ಹ್ಯಾವ್ ಗಿವನ್ ಟು ಯು. ವಾಟ್ ಎವರ್ ವಾಸ್ ಪ್ರೊಜೆಕ್ಟೆಡ್ ಇನ್ ದ ಬಜೆಟ್, ದಟ್ ಮಚ್ ಮನಿ ಇಸ್ ಬಿನ್ ಆಲ್ರೆಡಿ ಗಿವನ್. So on this, if you have got any answer, you ask why there is a delay of 2 months. 2 ತಿಂಗಳ ಕಾರಣ ಹೇಳಿದ್ದೀನಿ, ಅದ್ರ ಮೇಲೆ ನೀವು ಮಾತಾಡಿದ್ರೆ ಮಾತಾಡಿ. ಕೇಂದ್ರ ಸರ್ಕಾರ ದುಡ್ಡು ಮಾಡಿ ಜಿಎಸ್ಟಿ ಇದೆ. ಮಂತ್ರಿಗಳು ಹೇಳಿದ್ರು ಸ್ವಲ್ಪ ಬಜೆಟ್ ಬಜೆಟ್ ಅಲ್ಲ, ಟ್ರೆಜರಿನಲ್ಲಿ ಕೆಲವು ಸಂದರ್ಭದಲ್ಲಿ ಕಲೆಕ್ಷನ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದೇ ಟೈಮ್ ಬರಲ್ಲ, ರಿಸೋರ್ಸಸ್ಗಳು ಯಾವಾಗಲೂ ಒಂದೇ ಟೈಮ್ ಬರಲ್ಲ. ಇದು ಫ್ಯಾಕ್ಟ್ ಇದೆ, ನೀವು ಯಾರನ್ನ ಕೇಳಿ ನೋಡಿ. ಅಲ್ಲ ಕರೆಕ್ಟ್. ಈಗ ಐತಲ್ಲ, ಇದು ನಾನು ಈ ಪ್ರಶ್ನೆ ಹಾಕಿದಾಗ ಅಪ್ ಟು ನವೆಂಬರ್ ದಿಂದಾನೆ ಕೊಟ್ಟಿದ್ರು, ಬರೀ ಅಕ್ಟೋಬರ್ ತನಕ ಅಷ್ಟ ಕೊಟ್ಟಿದ್ರಿ. ಈ ಪ್ರಶ್ನೆಗೆ ಉತ್ತರ ಬರೋತ್ತಿಗೆ ನವೆಂಬರ್ ಡಿಸೆಂಬರ್ ಕೊಟ್ಟಿದೆ. ಇಲ್ಲಿ ಪ್ರಶ್ನೆ ಅಂತಂದ್ರೆ ಒಂದು ಕಲೆಕ್ಷನ್, ಎರಡನೇದ್ದು ಒಂದ್ ನಿಮಿಷ ಸರ್, ಒಂದು ನೀವು ಕಲೆಕ್ಷನ್, ಎರಡನೇದು ಬಜೆಟ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್ ಇಷ್ಟು ತೋರಿಸಿ 1,04,000 ಕೋಟಿ ಹೋದ್ ಸರ್ತಿ ಸಾಲ ಮಾಡಿರಿ. ಆ ಸಾಲ ಮಾಡಿದ್ದು ಎದಕ್ಕೆ ಬರೀ ಅದು ಎದಕ್ಕೆ ದುಡ್ಡು ಗ್ಯಾರಂಟಿ ಕೊಡಕ್ ಆಗುದಿಲ್ಲ, ಯಾಕೆ ಕೊಡಬಾರ್ದು? ಬಜೆಟ್ ಯುಟಿಲೈಸೇಷನ್ ಎಷ್ಟಾಗಿರುತ್ತೆ? ಬಜೆಟ್ ಯುಟಿಲೈಸೇಷನ್ ಕೂಡ ನೀವು ಆ ಟೈಮಲ್ಲಿ ಅಪ್ ಟು ಡಿಸೆಂಬರ್ ತನಕ ನೋಡಿದ್ರೆ ಬಜೆಟ್ ಯುಟಿಲೈಸೇಷನ್ 35% ಎವರೇಜ್ ಐತಿ. SC ST 25% ಜನವರಿ ತನಕ ಯುಟಿಲೈಸೇಷನ್ ಐತಿ. ಆ ದುಡ್ಡು ಎಲ್ಲ ಹೋಗೈತಿ. ಜನ ಗ್ಯಾರಂಟಿ ಅಂದ್ಮೇಲೆ ಸರಿಯಾದ ಟೈಮ್ದಲ್ಲಿ ಗ್ಯಾರಂಟಿ ಕೊಡ್ರಿ. ಓಕೆ, ಕೊಡಕ್ಕೆ ರೆಡಿ ಇಲ್ಲ, ಅನ್ನೆಸರಿ ಇಟ್ಸ್ ಜಸ್ಟ್ ಡ್ರಾಗ್. ಬಟ್ ಐ ಹ್ಯಾವ್ ಗಿವನ್ ಆನ್ಸರ್. ಇನ್ನು 2 ತಿಂಗಳು ಏನು ದುಡ್ಡಿದೆ ಶೀಘ್ರದಲ್ಲಿ ಆ ದುಡ್ಡನ್ನ ಕೊಡ್ತೀವಿ.